ಸುಳ್ಳು ಮೋಸ ವಂಚನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ಅಲ್ಕಟ್ ಟಿವಿ. ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆ ಸಂಬಂಧ ಇಲ್ಲಿ ಒಡ್ಡಿಗೆ ಬಂದು ನಿಮ್ಮ ಎಲೆಕ್ಷನ್ ಸಲುವಾಗಿ ನಿಮ್ಮ ಅನಿಸಿಕೆಗಳನ್ನ ಕೇಳಿ ಹೋಗ್ಬೇಕಂತ ಬಂದಿದೀವ್ರಿ. ಬುಟ್ಟಬಂದಳ್ಳಿ ಲೋಕಸಭಾ ಕ್ಷೇತ್ರದಾಗ ಹೆಂಗೈತ್ರಿ ನಿಮ್ದು ಈ ಕಡೆ ಎಲ್ಲ? ಹೆಂಗನಪ್ಪ ಒಂದ್ ಜರ ಮನ್ಸ ಕಾಲಿ ಕನಕ ರೋಲ್ ಕಾಣ್ತದ. ಮತ್ ನಮ್ಮ ಎಲ್ಲಾ ಜನರ ಅಭಿಪ್ರಾಯನ ಅದೈತೆ. ಅಷ್ಟು ಜನರು ನಾವು ಒಡ್ನೆ ಮಾತಾಡಿದಪ್ಪ ಅಂದ್ರ ಕೆಲ್ಸಕ್ಕ ಸಾವ್ಕಾರ್ ಸಿದ್ದಪ್ಪ ಚಲೋ ಕೆಲಸ ಮಾಡ್ತಾನ ಅನ್ನೋ ಸುದ್ದಿ ಕೇಳಿವಿ. ಅವ್ರ ಕಡೆ ಜಾಸ್ತಿ ಬೆಂಬಲ ಐತೆ. ನಾವ್ ಹೆಣ್ಮಕ್ಳ ಬಾಯಲ್ಲಿ ಕೇಳಿದ್ರನ ಎಲ್ಲಾರು ಸಾವ್ಕಾರ್ ಸಿದ್ದಪ್ಪಗ ಒಂದ್ ಓಟ್ ಹಾಕಿ ನಮ್ಗೆ ಕೆಲಸಗಾರದನ ಅಂತ ಸುದ್ದಿ ಕೇಳಿವಿ. ನಮ್ಗನ್ ಕೇಳಿದಷ್ಟು ಸಾವ್ಕಾರ್ ಸಿದ್ದಪ್ಪ ಹೆಲ್ಪ್ ಮಾಡ್ತೀವಿ. ಬೆಂಬಲ ಸ್ವಲ್ಪ ಜಾಸ್ತಿ ಅವ್ರಿಗೆ ಐತೆ ಐತ್ ನೋಡ್ರಿ. ಗೂಟದ ಗದ್ದೆಪ್ಪ ಮತ್ತ ಬಾರೋನವ್ರ ಬೀರಪ್ಪ ಅವ್ರೇನ್ ಅಷ್ಟಿಲ್ಲ. ನಮಗ ಅನುಭವ ಇದ್ದಷ್ಟು ಬಗ್ಗೆ ಅಂದ್ರ ಯಾರು ಬುದ್ಧಿವಂತದನ ಯಾರು ವಿದ್ಯಾವಂತದನ ಕೆಲ್ಸಗಾರ ನಮಗ್ ಬೇಕೈತಿ. ಏನಪ್ಪಾ ಓದ್ ಮನುಷ್ಯ ಅದಾನ, ಸ್ವಲ್ಪ ಕೆಲಸ ಮಾಡ್ತಾನ, ನಾಳೆ ನಮ್ಮದು ಊರ ಇದಾಗ್ಲಿ ಉದ್ದಾರ ಆಗ್ಲಿ ಊರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಎಲ್ಲರಿಗಿನ ಅದೇ ವಿಚಾರ ಮಾತಾಡಿವಿ. ಅವ್ರು ಮತ್ತೆ ಅವ್ರೆಲ್ಲ ಇಬ್ರು ಬಡವರು ಅದಾರಲ್ರಿ, ಅವ್ರ ಏನ್ ಸಾವ್ಕಾರ ಬಡವರ ಗೊತ್ತೈತಿ. ಆದ್ರ ಶ್ರೀಮಂತರಿಂದ ಬೆನ್ನೈತಿಲ್ಲ, ಅವು ಕೆಲಸ ಮಾಡ್ರ ನೋಡಕತ್ತೀವಿ. ಇವ್ರು ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡಿಸ್ತಾರ, ಕೆಲಸ ಚೆನ್ನಾಗಿ ಮಾಡ್ತಾರ. ಮನುಷ್ಯನ ಒಳ್ಳೆ ಮನುಷ್ಯ ಕಂಡಂಗಾಗತ್ತ ನಮಗ. ವ್ಯಕ್ತಿ ನೋಡಿ ಒಟ್ಟ ಹಾಕ್ತಿವಿ. ಬನ್ನಿ ನಮ್ಮ ಬುಟ್ಟಬಂದಳ್ಳಿ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಕೇಳೋಣ. ನಿಮ್ಮ ಅಭಿಪ್ರಾಯ ಹೇಗಿದೆ? ಈ ಬುಟ್ಟಬಂದಳ್ಳಿ ಲೋಕಸಭಾ ಕ್ಷೇತ್ರದಲ್ಲಿ ನೀವ್ ಯಾರು ಓಟ್ ಹಾಕ್ಬೇಕು ಅನ್ಕೊಂಡ್ರಿ? ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ? ನಮ್ಗ ಕೆಲಸನಕ್ಕೇನಿಲ್ರಿ. ಮತ್ತೆ ನಮ್ಮೂರಾಗ ಒಳ್ಳೆ ಅಭಿವೃದ್ಧಿ ಮಾಡಿದಂತ ನಮ್ಮ ಗೂಟದ ಗದ್ದೆಪ್ಪ ಅವರು ಒಳ್ಳೆ ಸಾಲಿ ಮತ್ತೆ ಇಲ್ಲ ಒಳ್ಳೆ ಕೆಲಸ ಮಾಡ್ಯಾರ. ಸಿಸಿ ಕಾಂಕ್ರೀಟ್ ಸಾಲಿ ಅದು ಅಗಸಿ ಇನ್ನೆಲ್ಲ ಕೆಲಸ ಮಾಡಿ ಕೊಡ್ತಂತ ಅಂದಿದ್ದಾರೆ. ಅವ್ರಿಗೆ ನಮ್ದು ಓಟ್ ಹಾಕ್ಬೇಕಂತ ನಾವು ಮನೆ ಮಾಡ್ಕೊಂಡ್ವಿ. ಸಾವ್ಕಾರ್ ಸಿದ್ದಪ್ಪ ಕೆಲಸ ಮಾಡ್ತಂತ ಬರೀ ಇದನ್ನ ಹೇಳ್ಕೊಂತ ಹೋಗ್ರಿ, ಏನ್ ಕೆಲಸನ ಮಾಡಿಲ್ಲ. ಸುಮ್ನೆ ನೀವೇನ್ ಹೇಳ್ತೀರಿ? ನೀವು ನಿಮ್ದು ಯಾರ ಪರ ಇದೆ? ನಮ್ಗೆ ಯಾರು ರೊಕ್ಕ ಕೊಡ್ತಾರ ಅವ್ರು ಓಟ್ ಹಾಕ್ತಾರ ನಾವು. ರೊಕ್ಕ ಓಟ್ ಹಾಕ್ತಾರ? ಸಂಬಂಧ ಎಲ್ಲ ಅದ. ಕೆಲಸ ಆತರ ಮಾಡ್ಕೊಂತ ತೋರ್ಸ್ಯಾರ, ಅದಕ್ಕೆ ಅವ್ರು ಈ ತರ ಹೇಳ್ತಾರೆ. ನೀವು ನಿಮ್ದು ಯಾಕಪ್ಪ ನಮ್ಮ ಮನೆ ಮುಂದೆ ಅಡ್ಡಾಡ್ತಾನ, ಒಳ್ಳೆ ಅಭಿವೃದ್ಧಿ ಮಾಡ್ತಾನ, ಮನೆ ಮುಂದೆ ಅಡ್ಡಾಡ್ತಾನಂತ ಆತ ಓಟ್ ಹಾಕ್ತೀರಿ? ಸಾವ್ಕಾರ್ ಸಿದ್ದಪ್ಪ ಸಲ ಕೆಲಸ ಮಾಡಲ್ಲ? ಗದ್ದೆಪ್ಪ ಹಾಕ್ತೀರಾ? ಓಕೆ, ಬನ್ನಿ ನಮ್ಮ ಬುಟ್ಟಬಂದಳ್ಳಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಾವು ಬಹಳ ರಂಗೇರಿದೆ. ಇಲ್ಲೊಬ್ರು ಬೇರೆ, ಇವ್ರ ಅಭಿಪ್ರಾಯ ಕೇಳೋಣ. ಏನಂತೀರಾ ಈ ಸಲ ನಿಮ್ಮ ಬುಟ್ಟಬಂದಳ್ಳಿ ಕ್ಷೇತ್ರದಲ್ಲಿ ಯಾರು ಓಟ್ ಮಾಡ್ಬೇಕಂತ ಮಾಡಿರ? ನಾವು ನಮ್ಮ ಓಟ್ ಸಾವ್ಕಾರ್ ಸಿದ್ದಪ್ಪ ನೋಡಿದಿವಿ. ನಾವು ಗೂಟದ ಗದ್ದೆಪ್ಪ ನೋಡಿವಿ. ಮತ್ತೆ ಯಾರು ಓಟ್ ಮಾಡ್ಬೇಕಂತ ಮಾಡಿರಿ ಸಲ? ನಾವು ಈ ಸಲ ಪಕ್ಷೇತರನ ಆರ್ಸಿ ಅವ್ರನ್ನ ತರ್ಬೇಕಂತ ಮಾಡಿದ್ವಿ. ಪಕ್ಷೇತರ ಅಭ್ಯರ್ಥಿ ಬಾರೂರು ಬೀರಪ್ಪನ್ ತರ್ಬೇಕಂತ ಮಾಡಿದ್ವಿ. ಅವ್ರ ಅಭಿವೃದ್ಧಿ ಮಾಡಿಲ್ಲ ಚೆನ್ನಾಗಿ. ಯಾಕೆ ಸಾವ್ಕಾರ್ ಸಿದ್ದಪ್ಪ ಚೆನ್ನಾಗಿ ಕೆಲಸ ಮಾಡ್ಯಾರ ಅಂತ ಚೆನ್ನಾಗಿ ಮಾಡಿಲ್ಲ. ತಮ್ಮ ಗೋಳನ್ ತುಂಬಕ್ ಮಾಡ್ಕೊಂಡಿರ್ತಾರ ನೋಡ ಅವ್ರ ಇಬ್ರು. ಗುಡಿ ಗದ್ದೆಪ್ಪ ಅವ್ರು ಬಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರ? ಯಾರು ಮಾಡಿಲ್ಲ ಕೆಲಸ. ಊಟದ ಗದ್ದೆಪ್ಪನ್ ಮಾಡಿಸಿಲ್ಲ, ಏನೇನ್ ಕೆಲಸ ಮಾಡಿಸಿಲ್ಲ ನಮ್ಗ. ಬೆಂಬಲ ಯಾರ್ದು ಜಾಸ್ತಿ? ಇವಾಗ ಪಕ್ಷೇತರವಾಗಿ ಜಾಸ್ತಿ ಇದೆ ಇವಾಗ. ಬಟ್ ನಿಮ್ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ತರ್ಬೇಕಂತ ಆಸೆ ಇದೆ. ಹೌದಾ? ನೀವ್ ಯಾವ್ದಕ್ ಹಾಕಿದ್ರಿ ಓಟ್? ಕೇಳಕ್ ಹಾಕ್ತಿವಿ ನಾವು. ಅಲ್ರಿ ನೀವು ಯಾವ್ದಕ್ ಹಾಕಿದ್ರಿ ಅಂತ? ಯಾವಾಗ ಕೇಳಕ್ ಬುದ್ಧಿ ಬಂದ್ಬಿಡ್ವಾರ ನಾವು. ನೀವ್ ಯಾವ್ದಕ್ ಹಾಕಿದ್ರಿ? ನಾವ್ ಅದಕ್ಕೆ ಇದಕ್ಕ ಯಾವ್ದಕ್ಕಾರ ಬುದ್ಧಿ ಬಂದ್ಬಿಟ್ಟಿದ್ ನಾವು. ತಿಳಿದೈತ್ ನಮ್ದು ಇಂತದಕ್ಕಂತ ಹಾಕಿ ಅಂತ ನಮ್ ತಿಳಿದಿತ್ತು ಯಾವ್ದಂತ ಗೊತ್ತಿಲ್ಲ, ಹಾಕ್ಬಿಟ್ಟು. ಸರಿ.
ನೀವ್ ಯಾರಿಗೆ ಹಾಕಿದ್ರಿ ಓಟ್? ನಾವು ಗುದ್ಲಿಗೆ ಹಾಕಿದ್ವಿ. ಗುದ್ಲಿಗೆ ಹಾಕಿದ್ರಿ. ನೀವ್ ಯಾರಿಗೆ ಹಾಕಿರಿ? ತಿಳ್ದಕ್ ಹಾಕಿದ್ರಿ ನಾವು. ಅಲ್ಲ ಇಂತ ಅಲ್ಲಿ ಹೇಳಿದ್ ಅಲ್ಲಿ ಒಟ ಯಾವ ಇದ್ರೆ ತಿಳ್ದಕ್ ಪತಿ ಬಂದ್ಬಿಟ್ಟಿವ್ರಿ ನಿಷೇಧಾಗ. ಸುಳ್ಳು ಮೋಸ ವಂಚನೆಗಾಗಿ ನಿರಂತರವಾಗಿ ನೋಡ್ತಾ ಇರ್ರಿ ಅಲ್ಕಟ್ ಟಿವಿ. ಇಲ್ಲಿ ಬುಟ್ಬಂದಳ್ಳಿ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ಬಹುತ್ ರಂಗೇರಿದೆ. ಅವರು ಕಾರ್ಯಕರ್ತರಿದ್ದಾರೆ, ಅವ್ರನ್ನೇ ಕೇಳೋಣ ಬನ್ನಿ. ನೀವು ಸಾವುಕಾರ ಸಿದ್ದಪ್ಪನವ್ರ ಕಡೆಯಾರ? ಹೌದ್ರಿ, ಅದು ನಿಮ್ಮ ಅಭ್ಯರ್ಥಿ ಪಕ್ಕ ಗೆಲ್ತಾನ ಅನ್ನೋದು ಭರವಸೆ ಇದೆಯಾ? ಪಕ್ಕ ಗೆಲ್ತಾರ್ರಿ. ವೋಟಿಂಗ್ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ, ಫುಲ್ ಬೆಂಬಲ ಇದೆ ನಮ್ ಸಾವುಕಾರ ಸಿದ್ದಪ್ಪ ಮೇಲೆ. ಅವ್ರು ಉಳಿದವ್ರದ್ದು ಚೆನ್ನಾಗಿದೆ? ಅವ್ರದ್ದು ಸ್ವಲ್ಪ ತಕ್ಕ ಮಟ್ಟಿಗೆ ಇದೆ. ಗೆಲ್ಲೋದು ನಮ್ ಸಾವುಕಾರ ಸಿದ್ದಪ್ಪ ಅವ್ರೆ, ಪಕ್ಕ ಗೆಲ್ತಾರೆ? ಪಕ್ಕ 100ಕ್ಕೆ 100. ನಿಮ್ ಸಾವುಕಾರ ಸಿದ್ದಪ್ಪನವ್ರು ಎಷ್ಟ್ ಲೀಡ್ ಇಂದ ಗೆಲ್ಬೋದು? 2 ಲಕ್ಷ ಓಟಿಂದ ಗೆಲ್ತಾರೆ. ನಿಮ್ ಮುಖಂಡರು ಇವ್ರಿಗೆ ಯಾಕೆ ಕೊಟ್ರು? ಇನ್ನೊಬ್ರು ಇದ್ದಲ್ಲ ಟಿಕೆಟ್. ನಮ್ಮ ಸಾವುಕಾರ ಸಿದ್ದಪ್ಪ ಅವರು ತಂದೆ ತಾತ ಎಲ್ಲಾರು ನಿಂತ್ಕೊಂಡ್ ಅದಕ್ಕೆ ಅವ್ರಿಗೂ ಕೊಟ್ಟಿದ್ದಾರೆ ಟಿಕೆಟ್. ವಂಶ ಪಾರಂಪರವಾಗಿ ವಂಶ ಪರಂಪರ ಎಲ್ಲಾರು ನಿಂತ್ಕೊಂಡ್ ಬಂದಿದ್ದಾರೆ ಎಲೆಕ್ಷನ್ ಗೆ, ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಪಕ್ಕ ಗೆಲ್ತಾರೆ. ಯಾವ್ದಾದ್ರು ಮೋಸ ಪಾಸ ಏನಾದ್ರು ನಡೆದಿದೆಯಾ? ಯಾವ್ದು ಮೋಸ ಅನ್ನೋದಿಲ್ಲ. ನೀವೇನ್ ಹೇಳ್ತೀರಾ? ನಾವ್ ಅದೇ ಹೇಳ್ತಿರೋದ್ರಿ, ನಮ್ ಸಾವುಕಾರ ಸಿದ್ದಪ್ಪನವ್ರು ಗ್ಯಾರಂಟಿ ಗೆದ್ದೆ ಗೆಲ್ತಾರೆ. ಸಾವುಕಾರ ಸಿದ್ದಪ್ಪ ಗೆಲ್ತಾನ? ಪಕ್ಕ ಗೆಲ್ತಾನೆ. ಇದು ನಿಮ್ದು ಹೇಗಿದೆ ಎಲೆಕ್ಷನ್ ಇಲ್ಲೆಲ್ಲ ಬುಟ್ಬಂದಳ್ಳಿ ಲೋಕಸಭೆ? ನಮ್ದು ಎಲ್ಲಾ ಚೆನ್ನಾಗಿದೆ. ನಾವು ಬಾಡ್ಲಿ ಊರ್ ತುಂಬಾ ಹಂಚಿದೀವಿ. ನಮ್ಮ ಬಾನೂರ್ ಬೀರಪ್ಪ ಗೆಲ್ಬೇಕಂತ ಅನಿಸಿದ್ ನಮ್ಗೆ. ಗೆಲ್ತಾನಂತ ನಮ್ಗ್ ಫುಲ್ ಭರವಸೆ ಇದೆ.
ನಾವು ಅದರಿಂದ ಎಲ್ಲಾ ಪ್ರಚಾರ ಗಿಚಾರ ಎಲ್ಲಾ ಮಾಡಿದೀವಿ. ನಮ್ ಬಾನೂರ್ ಬೀರಪ್ಪ ಎಲ್ಲಾ ಹುಡುಕ್ ಮಂದಿ ಎಲ್ಲಾ ನಮ್ ಕಡೆಗೆ ಇದೆ. ನಮ್ ಸಾವ್ಕಾರ್ ಗೆಲ್ತಾರ ಈ ಸಲ 100ಕ್ಕೆ 100. ಇದು ನಿಮ್ಮ ಸಾವುಕಾರ ಎಷ್ಟು ಲೀಡ್ ಅಲ್ಲಿ ಗೆಲ್ಬಹುದು? ನಮ್ಮ ಸಾಕಾರ 3 ಲಕ್ಷ ಓಟಿನಿಂದ ಗೆಲ್ಬಹುದು. ಪಕ್ಕ ಜನರ ಸಪೋರ್ಟ್ ಬೇಕಾದಷ್ಟು ಇದೆ. ಜನರ ಸಪೋರ್ಟ್ ಬೇಕಾದಿದೆ. ಮನೆಗೂ ನಾವೆಲ್ಲ ಬಾಟ್ಲಿ ಹಂಚಿದ್ದೀವಿ. ಪಕ್ಕ ಲೀಡ್ ಇಂದ ನಮ್ಮ ಸಾಕಾರ ಗೆದ್ದೆ ಗೆಲ್ತಾರೆ. ನಿಮ್ಗೆ ಹೇಗ ಅನಿಸುತ್ತೆ? ನಮಗಂದ್ರೆ ಊರ್ ತುಂಬಾ ಬಾಟ್ಲಿ ಹಂಚಿವಿ. ಅವರ ಫಸ್ಟ್ ಗೆದ್ದಾರಿ. ಅವ್ರೊಂದು ಫಸ್ಟ್ ಓಡ್ಲಿಂಗ್ ಪಕ್ಕ ಗೆದ್ದಾರಿ. ಗೆಲ್ಲಿಬೇಕ್ರಿ ಅವ್ರ ಗೆದ್ದಾರ. ಹಣ ಜಾಸ್ತಿ ಖರ್ಚು ಮಾಡಿದ್ದಾರೆ. ಜಾಸ್ತಿ ಖರ್ಚಲ್ರಿ ಎಲ್ಲಾ ಹಂಚಿಬಿಟ್ಟು ನಾವು ಹಣದ ಏನ ಖರ್ಚು ಕಡಿಮೆ ಮಾಡಿಲ್ಲ ಜನರಿಗೆ. ಅವರ ಗೆದ್ದಾರ ಎಲ್ಲ ಊಟ ಅಲ್ಲಿ ಊಟ ಬಾಟ್ಲಿ ಅವ್ರಿಗೆ ಏನನ್ ಬೇಕು ಎಲ್ಲಾ ಹಂಚಿಬಿಡಿ ನಾವಂದ್ರು. ಅವ್ರಿಗೆ ಗೆದಿಬೇಕು ಗೆಲ್ಲೇಬೇಕು. ಅವ್ರ ಗೆದ್ದಾರ ನೋಡ್ರಿ. ಪಕ್ಕ ಗೆಲ್ತಾರೆ. 100 ಕಲ್ರದ 100ಕ್ಕೆ 100 ಸತ್ತಾರೆ. ನಿಮ್ಮ ಬಾರೋನರ್ ಬೀರಪ್ಪ ಬಗ್ಗೆ ಅಭಿವೃದ್ಧಿಗೆ ಇನ್ನೊಂದ್ ಹೆಸರೇ ಬಾರೋನರ್ ಬೀರಪ್ಪ. ಸಾವುಕಾರ ಸಿದ್ದಪ್ಪ ಮತ್ತು ಬಾರೋನರ್ ಬೀರಪ್ಪ ಅವರು ಗ್ಯಾರಂಟಿ ಹೇಳ್ತಾ ಇದಾರೆ ಅವ್ರು ಗೆಲ್ತೀನಿ ಅಂತ. ನಿಮ್ದೇನಿದೆ ಗೂಟದ ಗದ್ದೆ? ನಾವು ಗೆಲ್ತೀವಿ. ಯಾಕಂದ್ರೆ ಅಭಿವೃದ್ಧಿಯಿಂದ ಗೂಟದ ಗದ್ದೆಪ್ಪ ಸರದಿಂದ ತುಂಬಾ ಅಭಿವೃದ್ಧಿ ಆಗಿದೆ. ನಾವು ಪ್ರಚಾರ ಮಾಡಿದ್ವಿ. ಪಕ್ಕ 100ಕ್ಕೆ 100 ಹೇಳ್ತೀವಿ. ನಮ್ಮ ಗೂಟದ ಗದ್ದೆಪ್ಪ ಸರ ಬರ್ತಾರೆ ಈ ಸಲ. ನೀವ್ ಎಷ್ಟು ಲೀಡ್ ಇಂದ ಗೆಲ್ಬಹುದು? ಒಂದು 3 ಲಕ್ಷ ಮತದಾನದಿಂದ ಮುಂದೆ ಬರ್ಬೋದು ನಾವು. ಮತ್ತೆ ಅಭಿವೃದ್ಧಿ ಆಗ್ಲೇ ಮಾಡಿಸಿದಾರೆ ಅವ್ರು. ಈಗಾಗಲೇ ಬಹಳಷ್ಟು ಅಭಿವೃದ್ಧಿ ಆಗಿವೆ. ಈಗ ಅಭಿವೃದ್ಧಿ ನಡೀತಾ ಇದೆ ಈಗ. ನೀವೇನ್ ಹೇಳ್ತಾರ? ಅಭಿವೃದ್ಧಿ ಮಾಡ್ಸೇರಿ ನಮ್ ಗುಡದ ಗದ್ದೆಪ್ಪ ಸರ ಗೆಲ್ತಾರೆ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಬಾಳ ಸಂಖ್ಯೆ ಅದಾರೆ ಗುಡದ ಗದ್ದೆಪ್ಪನ ಗೆಲ್ತಾರೆ. ಜನರ ಬೆಂಬಲ ಬಹಳ ಇದೆ ಅಂತ ಹೇಳ್ತಿದಾರ. ನೀವೇನ್ ಹೇಳ್ತಾರ? ನಮ್ಮ ಗೂಟದ ಗದ್ದೆಪ್ಪ ಸರ್ ಗೆಲ್ತಾರ. 100ಕ್ಕೆ 100 ಜನಸಂಖ್ಯೆ ಬಹಳ ಇದೆ. ಅವರ ಗೆಲ್ತಾರೆ. ಈ ಚುನಾವಣೆಯಲ್ಲಿ ನೀವು ಬುಟ್ಬಂದಳ್ಳಿ ಚುನಾವಣೆಯಲ್ಲಿ ಯಾರಿಗೆ ಹಾಕಿದ್ರ ಓಟು? ನಾವು ಅಭಿವೃದ್ಧಿ ನೋಡಿ ಇವ್ರು ಯಾರು ಏನೇನ್ ಕೆಲಸ ಮಾಡ್ತಾರ ನೋಡಿ ನಾವೆಲ್ಲ ಹಾಕಿವಿ. ಅವ್ರು ಯಾರು ಚೆನ್ನಾಗಿ ಮಾಡ್ತಾರೆ ಇಲ್ಲೆಲ್ಲ ಅಭಿವೃದ್ಧಿ ಯಾರು ನೋಡಿ ನಾವೆಲ್ಲ ಹಾಕ್ಬಿಟ್ಟಿವಿ. ಈಗ ಮುಂದೆ ರಿಸಲ್ಟ್ ಗೊತ್ತಾಗುತ್ತೆ ಯಾರು ಹಾಕ್ತಾರ. ಅವಾಗ ಯಾರು ಅಭಿವೃದ್ಧಿ ಮಾಡ್ತಾರ ಗೊತ್ತಾಗುತ್ತೆ. ನಿಮ್ಮ ಅಭಿಪ್ರಾಯ ಅಭಿವೃದ್ಧಿ ಯಾರು ಮಾಡ್ತಾರ ಅವ್ರಿಗೆ ನಮ್ಮ ಓಟು. ಸರಿ, ಇಲ್ಲಿ ಮತ್ತೊಬ್ರು ನಿಂತಿದ್ದಾರೆ, ಇವ್ರು ಕೇಳ. ನೀವ್ ಯಾರು ಈ ಚುನಾವಣೆಯಲ್ಲಿ ಯಾರಿಗೆ ಹಾಕಿದ್ರ ಓಟು? ನಮ್ಮ ಮನಸ್ಸು ನಮ್ಗೆ ಒಳ್ಳೆ ಮಾಡಿದ್ರೆ ದೇವ್ರು. ಇಲ್ಲಾಂದ್ರೆ ಯಾರಿಲ್ಲ ನಮ್ಗೆ. ನಾವ್ ಯಾರಿಗೆ ದುಡ್ಡು ಕೊಡ್ತಾರೋ ಓಟ್ ಹಾಕ್ತಿವಿ. ಇಲ್ಲಾಂದ್ರೆ ಯಾರಿಗೆ ಹಾಕಲ್ಲ ನಾವು. ನಮ್ಗೆ ನೈಟ್ ಆಮೇಲೆ ಸ್ನಾಕ್ಸ್ ಕೊಟ್ಟರೆ ಅವ್ರಿಗೆ ಓಟ್ ಹಾಕ್ತಿವಿ. ಇಲ್ಲಾಂದ್ರೆ ಯಾರಿಗೆ ಹಾಕಲ್ಲ ನಾವು. ತುಂಬಾ ಚೆನ್ನಾಗಿದೆ. ತುಂಬಾ ಧನ್ಯವಾದಗಳು. ಓಕೆಪ್ಪ.